ವೀಕ್ಷಕರೇ, ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಇವತ್ತು ಕೂಡ ಅನೇಕ ವಿಶೇಷ ವಿಚಾರಗಳನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ನಾಮರಾದ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಹಾಗಿದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಈಗಾಗಲೇ ನಮ್ಮ ವೀಕ್ಷಕರು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾವ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ, ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇಂಥ ಒಂದು ಬ್ರಹ್ಮಾಂಡದಲ್ಲಿ ಇವತ್ತಿನ ದಿವಸ ಗುರುವಾರ, ಗುರು ಅನುಗ್ರಹವನ್ನು ಪಡಿತಕ್ಕಂಥ ತಾವೆಲ್ಲ ಇವತ್ತಿನ ದಿವಸ ಮಹಾಗಣಪತಿ ಹಬ್ಬ ಮುಗಿಸಿ ಯಾರಾದರೂ ನೆಮ್ಮದಿಯಾಗಿದ್ದೀರಾ ಅಂದರೆ, ಎಷ್ಟೋ ಜನ ಇವತ್ತಿನ ದಿವಸ ಮಹಾಗಣಪತಿಯನ್ನು ಸ್ಮರಣೆ ಮಾಡ್ಕೊಂಡಿರೋದು ಬುಧವಾರ ಸ್ಥಿರವಾಗಿದೆ ಜೀವನ ಅಂದ್ಕೊಂಡಿದ್ದೀವಿ, ಭಾಳ ಸಂತೋಷ. ತದನಂತರ ಏನಾಯಿತು, ಜೀವನದಲ್ಲಿ ಯಾವತ್ತಾದರೂ ಮುಂದಿನ ದಿವಸಗಳು ಏನು ಬರುತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದ ಸಮಯದಲ್ಲಿ ಏನು ಮಾಡೋದು, ವಿನಾಶಕಾಲೇ ವಿಪರೀತ ಬುದ್ಧಿ. ಜಗತ್ತಲ್ಲಿ ಪ್ರತಿಯೊಬ್ಬರಿಗೂ ಇವತ್ತಿನ ದಿವಸ ನಿಶ್ಶಬ್ದ ವಾತಾವರಣ ಅಂತ. ಇವತ್ತು ಭಾರತ ಬಂದ್ ಅಂತ ಹೇಳಿದ್ದಾರೆ. ಇಂಥ ಒಂದು ಬಂದ್ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಮಾಡ್ತಾ ಇರತಕ್ಕಂಥ ವಿಚಾರದಲ್ಲಿ ಇವತ್ತು ಎಲ್ಲ ರಸ್ತೆಗಳನ್ನು ಯಾವ ಕಾಲಕ್ಕೂ ಸುತ್ತಮುತ್ತಲೂ ಇರತಕ್ಕಂಥ ವಾತಾವರಣ ನೋಡಿದ್ರೆ ಎಷ್ಟೋ ಜನಕ್ಕೆ ಆನಂದವಾಗುತ್ತೆ. ಅಯ್ಯೋ, ಈ ರೀತಿ ನಿಧಾನವಾಗಿ ದಿನ ಹೀಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ, ಯಾವ ಗಾಡಿಗಳು ವಾಹನಗಳು ಓಡಾಡ್ತಾ ಇಲ್ಲ, ಆನಂದವಾಗಿದೆ, ನಿಶ್ಶಬ್ದ ವಾತಾವರಣ. ಅಂದರೆ ಪ್ರಕೃತಿಯಲ್ಲಿ ವಿಶೇಷವಾಗಿ ದೇವಿ ಆಧರಣೆಯನ್ನು ಮಾಡ್ತಕ್ಕಂಥವ್ರು, ಎಷ್ಟೋ ಜನ ದೇವಿ ಔಪಾಸನೆಯನ್ನು ಮಾಡ್ತಕ್ಕಂಥವ್ರು ನೀವೆಲ್ಲ ತಿಳ್ಕೋಬೇಕು, ಎಲ್ಲೆಲ್ಲಿ ದೇವರಿರ್ತಾರೋ ಆ ದೇವತಾ ಸ್ಥಳದಲ್ಲಿ ನಿಶ್ಶಬ್ದ ವಾತಾವರಣ ಇದ್ದರೆ ಮಾತ್ರ ಅವಳ ಸಾನ್ನಿಧ್ಯ ಅಲ್ಲಿರುತ್ತೆ. ನೀವು ಗಲಾಟೆ ಗೊಂದಲ ಏನೇ ಇದ್ದರೂ ಆ ಕ್ಷೇತ್ರದಲ್ಲಿ ಯಾವ ದೇವತೆಗಳು ವಾಸವಾಗೋದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೋ ಸಾನ್ನಿಧ್ಯ ಹೊಟ್ಟೋಗಿರುತ್ತೆ ಅನ್ನೋದೇ ಗಮನಾರ್ಥ. ಯಾವ ಕಾಲಕ್ಕೂ ಅಲ್ಲಿರ್ತಕ್ಕಂಥ ಟ್ರಸ್ಟಲ್ಲೋ ಅಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲೋ ಗಲಾಟೆ ಗೊಂದಲಗಳು ಆಗ್ತಾ ಇರುತ್ತೋ, ರೇ ನೀ ಕೂತ್ಕೋಬೇಕಾ, ಹೋದ ಸರಿ ದುಡ್ಡು ಬಂತು ಸಿಕ್ಕಾಪಟ್ಟೆ, ಈ ಸಲ ನಾನು ಮಾಡ್ಕೊತೀನಿ, ನಾನು ಸೆಕ್ರೆಟರಿ ಆಗ್ತೀನಿ, ಹೀಗೆ ಗಲಾಟೆ ಗೊಂದಲನ್ನು ಮಾಡ್ಕೊಂಡಿರ್ತಕ್ಕರು ಸಾಕಷ್ಟು ಜನ ನೀವು ನೋಡ್ಬೋದು. ಯಾವ ಕಾಲಕ್ಕೂ ಒಂದು ಜಾತ್ರೆ, ಯಾವ ಕಾಲಕ್ಕೂ ಒಂದು ಸಂದರ್ಭ, ಯಾವ ಕಾಲಕ್ಕೂ ಹಬ್ಬ ವಾತಾವರಣ ಇದ್ದರೆ ಮಾತ್ರ ದೇವರ ಸಾನ್ನಿಧ್ಯ. ಇಲ್ಲದಿದ್ದ ಪಕ್ಷದಲ್ಲಿ ಸಾನ್ನಿಧ್ಯ ಅಲ್ಲೇ ಇರುತ್ತೆ. ಆ ಒಂದು ಸಾನ್ನಿಧ್ಯದಲ್ಲಿ ನಿಶಬ್ದ ವಾತಾವರಣ ಇದ್ದರೆ ಕಲ್ಮಶವಾಗಿರತಕ್ಕಂಥ ಜೀವನ ಜಗತ್ತಿಗೆ ಒಂದು ಒಳ್ಳೆ ಶಾಂತಿಯನ್ನು ಮೂಡಿಸ್ತಾರೆ ಭಗವಂತ. ಅದಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪನ ನೆನೆಸ್ಕೊಂಡು ಇವತ್ತು ಎಲ್ಲ ಋಷಿ ಮುನಿಗಳನ್ನು ನೆನೆಸ್ಕೊಂಡು ವಿಶೇಷವಾಗಿರ್ತಕ್ಕಂಥ ಈ ವಿಚಾರದಲ್ಲಿ ಋಷಿ ಪಂಚಮಿ ಅಂತ ಕರಿತೀವಿ, ಗರುಡನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಚಾರವನ್ನು ನೀವುಗಳು ಯಾವ ಕಾಲಕ್ಕೂ ಮರೀದೆ ಯಾವುದೇ ಒಂದು ದೇವಸ್ಥಾನ ಕ್ಷೇತ್ರಗಳಿಗೆ ಹೋದಾಗ ಆ ಗರುಡಗಂಬಲ್ಲಿರ್ತಕ್ಕಂಥ ಗರುಡನ್ನು ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಆ ಗರುಡನಿಗೆ ಉಚ್ಚ ಸ್ಥಾನವನ್ನು ಕೊಟ್ಟೋದು. ಆ ಸ್ಥಾನ ಮಾನ ಗೌರವ ಯಾರಿಗಿರುತ್ತೋ ಒಂದು ಸಲ ಬಂದಿದ್ದು ಯಾವ ಕಾಲಕ್ಕೂ ಕಳ್ಕೊಳ್ಳೋಕ್ಕಾಗಲ್ಲ. ಕಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರು ಆಗೋದೇ ಇರತಕ್ಕಂಥ ವಿಚಾರ. ನೀವು ನಿಮಗೋಸ್ಕರ ಬದುಕದೇ ಇದ್ದರೂ ಲೋಕಕ್ಕೋಸ್ಕರ ಬದುಕಬೇಕಾಗೋ ಸಂದರ್ಭಗಳು ಬಂದುಬಿಡುತ್ತೆ. ಅದಕ್ಕೆ ಎಷ್ಟೋ ಜನ ಇವತ್ತಿನ ದಿವಸ ಕೆಟ್ಟು ವಿಶೇಷವಾಗಿ ಬದುಕ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೋದು, ಆದರೆ ಬದುಕಿ ಕೆಡೋದು ಬಹಳ ಕಷ್ಟವಾಗುತ್ತೆ. ಅವರ ಜೀವನ ಎಷ್ಟು ಮಟ್ಟಿಗೆ ಹೊಟ್ಟೋಗುತ್ತೆ ಅಂದರೆ, ಹೇಗಿದ್ವಿ ಹೇಗಾಗೋದ್ವಿ ಅನ್ನೋ ಭಾವನೆ. ಅದಕ್ಕೆ ನೀವೆಲ್ಲ ನಿನ್ನೆ ದಿವಸ ಯಾರ್ಯಾರು ಚಂದ್ರನ ನೋಡಿದ್ದೀರ, ಎಷ್ಟೋ ಜನ ಪ್ರಯತ್ನ ಪಟ್ಟರು, ಆದರೂ ಎಚ್ಚರಿಕೆಯನ್ನು ನೀಡಿಕೊಟ್ಟೆ. ಯಾವ ಕಾಲಕ್ಕೂ ತಲೆ ಎತ್ತು ನೋಡಬೇಡಿ, ಬೇಕು ಅಂತ ಕಳ್ಳು ಕೃಷ್ಣ ಇದ್ದ ಹಾಗೆ ಆ ಚಂದ್ರ ಬರ್ತಾನೆ, ಮನಸ್ಸನ್ನು ಕೆಡಿಸ್ತಾನೆ. ಯಾವ ಕಾಲಕ್ಕೂ ಆಗತಕ್ಕಂಥ ಗೊಂದಲಗಳಿಗೆ ಪರಿಹಾರ ಸೂಕ್ತವಾಗಿರತಕ್ಕಂಥದ್ದು ಸತ್ಯಭಾಮ ವಿವಾಹ ಕೃಷ್ಣನ ಜೊತೆಗೆ, ಜಾಂಬುವತಿ ವಿವಾಹ, ಜಾಂಬುವಂತನ ಮಗಳು ಜಾಂಬುವತಿ ವಿವಾಹ ಹೇಗೆ ಕೃಷ್ಣನ ಜೊತೆ ಆಯಿತು ಅನ್ನೋ ಕತೆ ಯಾರು ಓದ್ತಾರೋ, ಶಮಂತಕ ಮಣಿಯನ್ನು ಪರಿವರ್ತನೆ ಮಾಡಿಕೊಳ್ಳೋ ಕಥೆಯನ್ನು ಓದ್ತಾರೋ, ಕೃಷ್ಣನ ಶಾಪ ವಿಮೋಚನೆಯನ್ನು ಓದ್ತಾರೋ, ವಿಶೇಷವಾಗಿ ಅಪವಾದ ಹಾಕಿರ್ತಕ್ಕಂಥ ಕಥೆಯನ್ನು ಓದ್ತಾರೋ ಅವರಿಗೆ ಈ ಚಂದ್ರ ನೋಡಿರ್ತಕ್ಕಂಥ ದೋಷ ಸ್ವಲ್ಪ ಮಟ್ಟಿಗೆ, ಜಾಸ್ತಿ ಅಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರ ತಕ್ಷಣ ಮಾತ್ರೇಣ ಶೀಘ್ರಂ ಕಾರ್ಯಂ ಲಭ್ಯತೆ, ಆ ಪರಿವರ್ತನೆಯನ್ನು ಮಾಡಿಕೊಡ್ತಾನೆ ಭಗವಂತ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಯಾವ ಕಾಲಕ್ಕೂ ತಿಳ್ಕೊಳ್ಳಿ, 21 ಸಲ ನೀರಲ್ಲಿ ವಿಶೇಷವಾಗಿ ಇವತ್ತೆಲ್ಲರೂ ಮುಳುಗಿ, ಅಂದರೆ ಮನೆಯಲ್ಲಿ ಅಕಸ್ಮಾತ್ ಮುಳುಗೋಕ್ಕಾಗಲ್ಲ ಏನು ಮಾಡೋದು ಅಂತ ಕೆಲವರೆಲ್ಲ ಬಾತ್ ಟಬ್ ಅಂತ ಇಟ್ಕೊಂಡ್ಬಿಡ್ತಾರೆ. ಸ್ನಾನಗಳು ಮಾಡೋದು ಕೂಡ ಎಷ್ಟು ಸೋಂಬೇರಿಗಳು ಅಂದರೆ, ಮಲ್ಕೊಂಡು ಸ್ನಾನ ಮಾಡ್ತಾರಿಯೇ, ಅಯ್ಯೋ ಕರ್ಮ, ಮಾಡಿದ್ವಾ ಬಂದ್ವಾ ಅನ್ನೋದು ಇರೋದು ಬೇಕು. ಯಾವತ್ತು 1, 2 ಎಲ್ಲ ಮುಗಿಸ್ಕೊಂಡು ಲಕ್ಷಣ ಹೊರಡೆ ಬರಲ್ಲ. ಒಂದು ಸಲ 1ಕ್ಕೆ ಹೋಗೋದು, ಇನ್ನೊಂದು ಸಲ 2ಕ್ಕೆ ಹೋಗೋದು, ತದನಂತರ ವಾಪಸ್ ಬರೋದು, ಪೇಪರ್ ಓದೋದು, ಆಮೇಲೆ ಸ್ನಾನಕ್ಕೆ ಹೋಗೋದು, ಎಲ್ಲ ಮುಗಿಸಿ ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಡ್ಬೇಕು ಶುಚಿರ್ಭೂತವಾಗಿ. ಹಾಗೆ ಇವತ್ತು ಸ್ನಾನ ಮಾಡಬೇಕಾದ್ರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಸ್ಮರಣೆ ಮಾಡ್ಕೋಬೇಕು. ಭೂವರಹ ಸ್ವಾಮಿಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಏನು ಹೇಳ್ತೀವಿ, ಹುತ್ತದ ಮಣ್ಣನ್ನು ಯಾವ ಕಾಲಕ್ಕೂ ಈ ಚಂದ್ರನಿಂದ ಪರಿವರ್ತನೆ ಮಾಡೋನು ರಾಹು ಚಂದ್ರ ಅಂತ. ಮನಸ್ಸನ್ನು ಕೆಟ್ಟು ಹೋಗಿದ್ರೆ ರಾಹುವಿಂದ ಪರಿವರ್ತನೆ,
ರಾಹುವಿಂದ ಅಪವಾದ ಬಂದಿದ್ರೆ ಚಂದ್ರನಿಂದ ಪರಿವರ್ತನೆ ಅಂತ ಕರಿತೀವಿ. ಅದಕ್ಕೆ ರಾಹು ಚಂದ್ರ ಎಲ್ಲಿರ್ತಾನೋ ಅಪವಾದ ತಪ್ಪಿಲ್ಲ. ನಿಮ್ಮ ಜಾತಕದಲ್ಲೂ ಹಾಗೇ ಒಂದು ಕೋಇನ್ಸಿಡೆನ್ಸ್ ಏನಾಗುತ್ತೆ, ಚಂದ್ರನ ಬೇಕು ಅಂತ ತೋರಿಸ್ತಾನೆ, ಕಾರಣ ಮಾತ್ರ ಆ ಸಮಯಕ್ಕೆ ಯಾವುದೋ ಒಂದು ಅಪವಾದ ಬರೋಕ್ಕೆ ಅದು ಸೂಕ್ತ ಮಾರ್ಗ ಅಂತ ಒಂದು ರೀತಿಯಾಗಿ ಸೂಚನೆಯನ್ನು ಕೊಡುತ್ತೆ. ಅದಕ್ಕೆ ನೀವು ಚಂದ್ರನಿಂದ ಪರಿಹಾರ ಮಾಡ್ಕೊಳ್ತಕ್ಕಂಥ ಎಲ್ಲರೂ ನಿಮ್ಮ ತಾಯಿಂದ್ರು ಬದುಕಿದ್ದ ಪಕ್ಷದಲ್ಲಿ ಯಾರ್ಯಾರಿಗೆ ಸ್ವಂತ ತಾಯಿಂದ್ರು ಇರ್ತಾರೋ ಅವ್ರಿಗೆ ಹೋಗಿ ನಮಸ್ಕಾರಗಳನ್ನು ಮಾಡ್ಕೊಳ್ಳಿ. ಎಷ್ಟೋ ಜನ ತಾಯಿಂದ್ರು ಇಲ್ದಿದ್ದವರು ಅಕಸ್ಮಾತ್ ಚಂದ್ರನ ನೋಡಿದ್ದ ಪಕ್ಷದಲ್ಲಿ ಏನು ಮಾಡೋದಪ್ಪ ಅಂದರೆ ಜಗನ್ಮಾತೆಗೆ, ಗ್ರಾಮ ದೇವತೆಗೆ ಹೋಗಿ ನಮಸ್ಕಾರ ಮಾಡ್ಕೋಬೇಕು. ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಭಾಳ ಚೆನ್ನಾಗಿ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. 21 ಸಲ ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ ಸ್ಮರಣೆ ಮಾಡ್ಕೋಬೇಕು. ಓಂ ಗಂ ಗಣಪತಯೇ ನಮಃ ಸ್ಮರಣೆ ಮಾಡಿಕೊಂಡು ಅದನ್ನು 21 ಸಲ ನೀರಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರಿನಿಂದ ಮಹಾಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಿ ಈ ಗರ್ಕೆ ಹುಲ್ಲನ್ನು ಅವನಿಗಿಟ್ಟು ನೀವು ಸ್ಮರಣೆ ಮಾಡ್ಕೋಬೇಕು. ನೀರ ಹತ್ರ, ನದಿ ಹತ್ರ ಇರೋರು 21 ಸಲ ಮುಳುಗಿ ಹೇಳ್ಬೋದು. ಅಕಸ್ಮಾತ್ ಆಗದ ಪಕ್ಷದಲ್ಲಿ ನೀರನ್ನ 21 ಸಲ ಪ್ರೋಕ್ಷಣೆ ಮಾಡ್ಕೊಳ್ಳಿ, ಸಾಕು. ದೇವರ ಮೇಲೆ ಸ್ಮರಣೆ ಮಾಡಿಕೊಂಡು ಪೂರ್ವಾಭಿಮುಖಕ್ಕೆ ಕೂತ್ಕೊಂಡು 2 ಹೊತ್ತು, ವಿಶೇಷವಾಗಿ ಬೆಳಗ್ಗೆ ಸಾಯಂಕಾಲ, ಇನ್ನು ಮೇಲೆ ಯಾರು ಚಂದ್ರನ ನೋಡಿರ್ತಿರೋ ಅವರೆಲ್ಲರೂ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಊದ್ಕಡ್ಡಿ ಹಚ್ಚಿ ನಮಸ್ಕಾರ ಮಾಡಿ ದೇವ್ರ ಮನೇಲಿ 1 ನಿಮಿಷ ಆದರೂ ಮನಸ್ಫೂರ್ತಿಯಾಗಿ ಸ್ಮರಣೆ ಮಾಡಿ ಆಚೆ ಬನ್ನಿ. ಯಾಕೆಂದರೆ ಯಾವತ್ತು ಮನಸ್ಸು ಯಾವ ಕಾಲಕ್ಕೆ ಚಂದ್ರ ಯಾವ ಸಮಯಕ್ಕೆ ದೋಷವನ್ನು ಕೊಡ್ತಾನೋ, ಯಾವ ದಿಕ್ಕಿಂದ ಕೊಡ್ತಾನೋ, ಯಾರ ಮುಖಾಂತರ ಕೊಡ್ತಾನೋ, ಕೆಲಸದಲ್ಲಾಗ್ಬೋದು, ವ್ಯವಹಾರದಲ್ಲಾಗ್ಬೋದು, ಹೋಗೋ ಜಾಗದಲ್ಲಾಗ್ಬೋದು, ಗೊತ್ತಿಲ್ಲದೆ ಅನಾಮಿಕವಾಗಿ ಯಾರೋ ಒಬ್ರು ಮನೆಗೆ ಹೋಗಿರ್ತೀರ, ಆಕಸ್ಮಿಕವಾಗಿ ಯಾರೋ ಪರಿಚಯ ಮಾಡಿರ್ತಾರೆ, ಹೊಸದಾಗಿ ಹೋಗಿರೋ ಮನೆಗೆ ಅಲ್ಲಿ ಹೋದ ತಕ್ಷಣ ಏನಾದರೂ ಕಳ್ತನ ಆಗೋಯ್ತು ಅಂದರೆ ಅದೇನೋ ಗೊತ್ತಿಲ್ಲ, ನಿನ್ನ ಫ್ರೆಂಡ್ ಕರ್ಕೊಂಬಂದಿಲ್ಲ ಹಾಗೆ ಹೋಗಿದ್ದು ಕಣೆ ಅಂತ ಅಪವಾದ ಬರಬಹುದು. ಅದಕ್ಕೆ ಸೂಕ್ತ ವಿಚಾರ ಏನು ಅಂದರೆ ಭಗವಂತನ ನಿಷ್ಠೆ ಇದ್ದರೆ ಖಂಡಿತವಾಗ್ಲೂ ಭಗವಂತ ಕುಂಬಳಕಾಯಲ್ಲಿರೋ ಕಷ್ಟವನ್ನು ಸಾಸಿವೆಷ್ಟು ಮಾಡ್ತಾನೆ. ಅದಕ್ಕೆ ಈ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಮನಸ್ಸು ಕೆಡಿಸ್ಕೊಳ್ಳದೆ ತಾಯಿಂದ್ರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರೂ ತಾಯಿನ ಮುಖಾಂತರವೇ ಸೃಷ್ಟಿಯಾಗೋದು. ಅದಕ್ಕೆ ತಾಯಿನಲ್ಲಿ ಇರ್ತಕ್ಕಂಥ 15,000 ಹಾರ್ಸ್ ಪವರ್, ಒಂದು ಮಗುನ ಅವಳು ಹೆತ್ತು ಹೊತ್ತರೆ 15,000 ಹಾರ್ಸ್ ಪವರ್ ಅವಳಲ್ಲಿ ಇರ್ತಕ್ಕಂಥದ್ದು ಕೊಡ್ತಾಳೆ. ಹಾಗೆ ಎಷ್ಟು ಜನ ಮಕ್ಕಳು ಕೊಟ್ಟರು ಅವಳ ಹತ್ರ ಇರ್ತಕ್ಕಂಥ 15,000 ಹಾರ್ಸ್ ಪವರ್, 15,000 ಹಾರ್ಸ್ ಪವರ್ ಕುದುರೆಗಳ ಪವರು ಅಷ್ಟಿರುತ್ತೆ ಅವಳ ಸಾನ್ನಿಧ್ಯ. ಅವಳಿಗೆ ನಮಸ್ಕಾರ ಮಾಡಿಕೊಂಡ್ರೆ ಆ ದೋಷಗಳೆಲ್ಲ ಪರಿವರ್ತನೆ ಆಗುತ್ತೆ. ಮನೋಕಾರಕ ಚಂದ್ರನಿಗೆ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇವತ್ತು ಆ ಋಷಿಪಂಚಮಿಗೆ 7 ವಿಶೇಷವಾದ ಗಡ್ಡೆಗಳನ್ನು, ಭೂಮಿಯ ಒಳಗೆ ಬೆಳೆಯತಕ್ಕಂಥ ಗಡ್ಡೆಗಳನ್ನು ದೇವರ ಮೇಲೆ ಇಟ್ಟು ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಚಾರ. ಅದಕ್ಕೆ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಿ ಸ್ಮರಣಾರ್ಥಂ ಇದಂ ಶರೀರಂ, ಆ ಸ್ಮರಣೆಯನ್ನು ಮಾಡಿಕೊಂಡು ಈ ಶರೀರವನ್ನು ಭಗವಂತ ಋಷಿಪಂಚಮಿ ಹೇಗೆ ಮೋಕ್ಷವನ್ನು ಸಪ್ತ ಋಷಿಗಳಿಗೆ ಕೊಟ್ಟಿಯೋ, ಗರುಡ ನಮ್ಮ ಕುಟುಂಬದಲ್ಲಿ, ಕುಟುಂಬ ಅನ್ನೋದು ಒಂದು ದೇವಾಲಯ. ಆ ದೇವಾಲಯ ಶಾಸ್ತ್ರ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಗರ್ಭಗುಡಿ ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಮುಖಭಾವನೆ, ಆ ಮುಖಭಾವನೆನೇ ಗರ್ಭಗುಡಿ ಆಲಯ. ಯಾತಕ್ಕೆ ಋಷಿಪಂಚಮಿ ಆಚರಿಸ್ತೀವಿ ಅನ್ನೋದು ನಿನ್ನೆ ವಿಚಾರ ತಿಳಿಸ್ಕೊಟ್ಟೆ. ಆದರೆ ಇವತ್ತು ಆ ಗರ್ಭಗುಡಿಯಲ್ಲಿ ಗರುಡನಿಗೆ ಯಾರು ಇವತ್ತು ಗೌರವ ಕೊಡ್ತಾರೋ ಋಷಿಪಂಚಮಿಯ ಫಲ ಪರಿಪೂರ್ಣವಾಗಿ ಸಿಗುತ್ತೆ. ನಿಜವಾದ ಋಷಿಗಳು ಯಾರಿರ್ತಾರೋ, ಸಿದ್ಧಪುರುಷರು ಇರ್ತಾರೋ ಅವರ ಸಾನ್ನಿಧ್ಯ ನಿಮಗೆ ಬರುತ್ತೆ. ಅದಕ್ಕೆ 7 ಖಂಡಗಳಾಗಿರ್ತಕ್ಕಂಥ ಭಾರತ ದೇಶ ವಿಶೇಷವಾಗಿರ್ತಕ್ಕಂಥ ಒಂದು ಖಂಡವಾಗಿರೋದು ಏಷ್ಯಾ ಖಂಡದಲ್ಲಿ. ಅದಕ್ಕೆ ಮಧ್ಯಬಿಂದು ಸ್ವರೂಪ, ಇಡೀ ಜಗತ್ತಿಗೆ ಮಧ್ಯಬಿಂದುವೇ ಭಾರತ ದೇಶ. ಅದಕ್ಕೆ ನೀವೇನು ಮಾಡಬೇಕು, ಭಾರತ ಸಂಸ್ಕಾರ ಅನ್ನೋದು ಯಾವತ್ತು ತಿಳ್ಕೋಬೇಕೋ ಅದನ್ನೆಲ್ಲ ನಾವು ತಿಳ್ಕೊಳ್ತಾ ಹೋದರೆ ನಿಮಗೂ ಉತ್ತಮ, ನಮಗೂ ಉತ್ತಮ ಅನ್ನೋದು ಭಗವತಿ ಕೃಪಾ ಕಟಾಕ್ಷ. ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಕೂತಿರಬೇಕು. ಬಂದೆ ವೀಕ್ಷಕರೇ, ಇನ್ನಷ್ಟು ವಿಶೇಷ ವಿಚಾರಗಳನ್ನು ತಿಳಿಯೋಣ. ಅದಕ್ಕೂ ಮೊದಲು ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮ.